ಈ ಡಬ್ಬ ಏನು ಕಾಣಿಸ್ತಾ ಇದೆಯಲ್ಲ ಇದು ವಾಶ್ರೂಮ್. ಅವ್ರು ಸುಮ್ಮನೆ ಕೂತ್ಕೊಂಡವ್ರೆ ಅಂತ ಅನ್ಕೋಬೇಡ್ರಿ, ಅವ್ರೇನೋ ಒಂದು ಇಂಪಾರ್ಟೆಂಟ್ ಕೆಲಸನ ಮಾಡ್ತವ್ರೆ. ಜಾಗ ಬೇಡ ಅಂತ ಹೇಳ್ಬಿಟ್ಟು ಸುಮಾರು ಒಂದು 25 ಕಿಲೋಮೀಟರ್ ಮುಂದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಈ ನಮ್ಮ ಜರ್ನಿನ ಶುರು ಮಾಡಿದ್ರು. 2 ಗಂಟೆಗಳ ಕಾಲ ನಾವು ಈ ಬೋಟ್ ಒಳಗಡೆ ಆ ಲೊಕೇಶನ್ ರೀಚ್ ಆದ್ವಿ. ಗೈಸ್ ಇವಾಗ ಮಧ್ಯಾಹ್ನದ ಊಟಕ್ಕೆ ಫಿಶ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅದನ್ನ ಎತ್ತಕ್ಕೆ ಮಿನಿಮಮ್ ಒಂದಿಬ್ರು ಬೇಕು. ನೋಡಿ ಗಾಳಿಗೆ ಅದ್ರ ರೆಕ್ಕೆ ಯಾವ ಲೆವೆಲ್ ತೋರಿಸ್ತಾ ಇದೆ ಅಂತ. ಸಿಕ್ಕಾಪಟ್ಟೆ ಗಾಳಿ ಅಪ್ಪ. ಹಿಂದೆಗಡೆ ಚಿಕ್ಕ ಬೋಟ್ ಇರುತ್ತಲ್ಲ ಅದನ್ನ ಕೂಡ ಇದಕ್ಕೆ ನೀಟಾಗಿ ಅಟ್ಯಾಚ್ ಮಾಡ್ತಾರೆ. ಅದಕ್ಕೇನೆ ಹೆಜ್ಜೆಗೂ ಈ ರೀತಿ ಇಷ್ಟು ಜನ ನಿಂತ್ಕೊಂಡು ಎಳಿತಾ ಇರ್ತಾರೆ. ಪ್ರತಿಯೊಂದು ಬೋಟ್ ನ ಕೂಡ ಅವರು ರಿಜಿಸ್ಟ್ರೇಷನ್ ಮಾಡ್ಬೇಕಾಗತ್ತೆ. ಹಬ್ಬ ಅಂದ್ರೆ ಈಗ ಮಾಡಿಸ್ತೀವಿ ಅಂದ್ರೆ 80 ಲಕ್ಷ ಅಂತೆ. ಇದು ಮಾಡಿಸ್ಬೇಕು ಅಂತ ಅಂದ್ರೆ ಇವಾಗಿನ ರೇಟ್ಗೆ ಮಿನಿಮಮ್ 30 ರಿಂದ 35 ಲಕ್ಷ ಬೇಕಂತೆ. ಸುಮಾರು 13 ಇಲ್ಲ 14 ನಾಟಿಕಲ್ ಮೈಲ್ಸ್ ಸ್ಪೀಡಲ್ಲಿ ಹೋಗುತ್ತಂತೆ. ಸಮುದ್ರದ ಮಧ್ಯದಿಂದ ನೋಡೋದಿದೆಯಲ್ಲ ಅದಂತೂ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ. ಇದನ್ನ ತಸ್ರಿ ಅಂತ ಸ್ವಲ್ಪ ಮಿಸ್ ಆದ್ರೆ ಆ ಬೋಟ್ ಬಂದು ಈ ಬೋಟ್ಗೆ ಹೊಡೆಯುತ್ತೆ. ಈ ಶಿಪ್ಪಿನ ಇಂಜಿನ್ ಇದೆ. ಒಳಗಡೆ ಇಳಿದ್ರೆ ಫುಲ್ಲು ಒಂಥರ ಕೋಲ್ಡ್, ಕೈಯೆಲ್ಲ ಒಂಥರ ಐಸ್ ಆ ಥರನೇ ಫೀಲ್ ಆಗ್ತಾ ಇದೆ. ಗೈಸ್, ಅರಬ್ಬಿ ಸಮುದ್ರದ ಫಿಶಿಂಗ್ ಬೋಟ್ ಯಾತ್ರೆಯಲ್ಲಿ ಇದು ಸೆಕೆಂಡ್ ಡೇ 2ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವಾಗ 7:30 ಆಗಿದೆ. ಇವಾಗ ಎದ್ದಿದ್ದೀವಿ ಎಲ್ಲರೂ. ಅರಬ್ಬಿ ಸಮುದ್ರದಲ್ಲಂತೂ ಫುಲ್ ಗಾಳಿ ಇದೆ, ಅದಕ್ಕೆ ತುಂಬ ಲೇಟಾಗಿ ಎದ್ದಿದ್ದಾರೆ ಎಲ್ಲರೂ. ಈಗ ಆಲ್ರೆಡಿ ಸನ್ರೈಸ್ ಆಗೋಗಿದ್ದಾನೆ, ನಿಮ್ಗೆ ತೋರಿಸ್ತೀನಿ ನೋಡಿ. ವಾ, ಎಂಥ ಅದ್ಭುತವಾದ ಸನ್ರೈಸ್ನ ನಾನು ನೋಡ್ತಾ ಇದ್ದೀನಿ ಗುರು. ಸಮುದ್ರದ ಮಧ್ಯ, ಅದು ಈ ಗಾಳಿ ಮಧ್ಯ ಈ ಬೋಟ್ ಒಳಗಡೆ ನಿಂತ್ಕೊಂಡು ಈ ಸೂರ್ಯನ ನೋಡ್ತಾ ಇದ್ದೀನಿ. ಭಾಳ ಖುಷಿ ಆಗ್ತದೆ ನಿಜವಾಗ್ಲೂ ಈ ಸನ್ರೈಸ್ ನೋಡ್ತಾ. ನೀಲಿ ಸಮುದ್ರ, ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಖಾಲಿ ಸಮುದ್ರನೇ ಕಾಣಿಸ್ತಾ ಇದೆ. ನಮ್ಮ ಬೋಟು ಆ ಕಡೆ ಯಾವುದೋ ಒಂದು ಬೋಟ್ ನಿಂತಿದೆ ತುಂಬ ದೂರದಲ್ಲಿ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಕಾಣಿಸ್ತಾ ಇಲ್ಲ. ಸುಮಾರು ಒಂದು 45 ಮಿನಿಟ್ಸ್ ಆಯಿತು. ನಾನಂತೂ ಎದ್ದೋಗೋಕ್ಕೆ ನನಗೆ ಮನಸ್ಸಿಲ್ಲ. ನೋಡಿ ಈ ಜಾಗ ಬಿಟ್ಟಂತೂ ನಾನು ಹೋಗ್ತಾನೇ ಇಲ್ಲ. ಇಲ್ಲಿ ಕೂತ್ಕೊಂಡವನು ಈ ಸನ್ರೈಸ್ನ ನೋಡ್ಕೊಂಡು ಹಾಗೇ ಕೂತ್ಕೊಬಿಟ್ಟಿದ್ದೀನಿ ಅವಾಗಿಂದ. ಗೈಸ್, ನೀವು ಕೇಳ್ಬೋದು ಈ ಶಿಪ್ಪಲ್ಲಿ ವಾಶ್ರೂಮ್ ಎಲ್ಲ ಯಾವ ರೀತಿ ಹೋಗೋದು ಅಂತ. ಬನ್ನಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ ಅಲ್ಲಿ ಅಂಕಲ್ ಕೂತ್ಕೊಂಡವ್ರಲ್ಲ, ಅವ್ರು ಸುಮ್ಮನೆ ಕೂತ್ಕೊಂಡವ್ರೆ ಅಂತ ಅನ್ಕೋಬೇಡ್ರಿ, ಅವ್ರೇನೋ ಒಂದು ಇಂಪಾರ್ಟೆಂಟ್ ಕೆಲಸನ ಮಾಡ್ತವ್ರೆ. ಇಲ್ಲ ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಓಕೆನಾ. ಇದು ಈ ಸೈಡಲ್ಲಿ ಇದು ವಾಶ್ರೂಮು. ಈ ಡಬ್ಬ ಏನು ಕಾಣಿಸ್ತಾ ಇದೆಯಲ್ಲ ಇದು ವಾಶ್ರೂಮು. ಆರಾಮಾಗಿ ಇದ್ರೊಳಗಡೆ ಮಾಡ್ಬೋದು. ಇಲ್ಲ ಅಂದರೆ ಅವರೆಲ್ಲರೂ ಅದೇ ರೀತಿ ಮಾಡ್ತಾರೆ, ನಾವೆಲ್ಲರೂ ಇದರೊಳಗಡೆ ಮಾಡೋದು. ನೋಡಿ ಈ ರೀತಿ ಇರುತ್ತೆ, ನಿಜವಾಗ್ಲೂ ಕ್ಲೀನಾಗೇ ಇರುತ್ತೆ. ಆರಾಮಾಗಿ ಈ ರೀತಿ ಸಮುದ್ರದ ನೀರು ಕೊಡ್ತಾರೆ, ಆರಾಮಾಗಿ ವಾಶ್ರೂಮ್ಗೆ ಹೋಗ್ಬೋದು. ಸುಮಾರು ಹೊತ್ತಾದಮೇಲೆ ನಮ್ಮ ಬೋಟು ಇನ್ನು ಸಮುದ್ರದ ಮಧ್ಯಕ್ಕೆ ಹೋಗ್ತಾ ಇದೆ. ಯಾಕಂದರೆ ಇಲ್ಲಿ ನಾವು ಉಳ್ಕೊಂಡಿದ್ದ ಜಾಗದಲ್ಲಿ ಎಸ್ಟರ್ಡೇ ಒಂದು ಸ್ವಲ್ಪ ಮೀನು ಸಿಕ್ಕಿದ್ವು. ಈ ಜಾಗ ಬೇಡ ಅಂತ ಹೇಳ್ಬಿಟ್ಟು ಸುಮಾರು ಒಂದು 25 ಕಿಲೋಮೀಟ್ರು ಮುಂದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಈ ನಮ್ಮ ಜರ್ನಿನ ಶುರು ಮಾಡಿದ್ರು. ನಿಜವಾಗ್ಲೂ ಹೇಳ್ತೀನಿ, ಆ ಬೋಟ್ ಮುಂದೆಗಡೆ ಆ ರೋಪ್ನ ಹಿಡ್ಕೊಂಡು ನಿಂತ್ಕೊಂಡು ನಾನು ಹೋಗ್ತಾ ಇದ್ದರೆ ಆ ಫೀಲಿಂಗೇ ಬೇರೆ ಥರ ಇತ್ತು. ಈ ಬೋಟು ಸಮುದ್ರನ ಸೀಳ್ಕೊಂಡು ಯಾವ ರೀತಿ ಹೋಗ್ತಾ ಇದೆ ನೋಡಿ, ಅದು ನೋಡೋಕ್ಕೆ ಮತ್ತು ಆ ಎಕ್ಸ್ಪೀರಿಯನ್ಸ್ನ ಮಾಡಿದ್ರೇ ಗೊತ್ತಾಗೋದು. ನೋಡೋಕ್ಕೂ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಒಳ್ಳೊಳ್ಳೆ ಶಾರ್ಟ್ಸ್ ಬಂದಿದೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಛೇದಿಸ್ಕೊಂಡು ಹೋಗ್ತಾ ಇದೆ. ನೋಡೋಕ್ಕೆ ಪುಟ್ಟಡ್ಗ ಥರ ಕಾಣ್ತಾ ಇದೆ ಅದು, ಆದರೆ ಎಷ್ಟು ದೊಡ್ಡದಾಗಿದೆ ಅಂದರೆ ಅಲ್ಲಿರೋನ್ಗೆ ನನಗೆ ಅನುಭವ ಆದಾಗ್ಲೇ ಗೊತ್ತಾಗಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇನ್ನೊಂದು ಬೋಟು ಮೊದಲೇನೇ ಹೋಗ್ಬಿಟ್ಟು ನಮಗೆ ಲೊಕೇಶನ್ನ ಸೆಂಡ್ ಮಾಡ್ತಾರೆ. ಆ ಲೊಕೇಶನ್ನ ಇಟ್ಕೊಂಡು ನಾವು ಹೋಗ್ಬೇಕಾಗತ್ತೆ. ವಾಟ್ಸಪ್ಪಲ್ಲಿ ಕಳಿಸ್ತಾರಲ್ಲ ಲೊಕೇಶನ್ನು, ಆ ಥರ ಅಲ್ಲ.
ಸೊ ನ್ಯಾವಿಗೇಷನ್ ಕೋರ್ಸ್ ಇರುತ್ತೆ. ಸೊ ಅದನ್ನು ಹೇಳಿದಾಗ ನಾವು ಅದನ್ನು ಇಲ್ಲಿ ಈ ಬೋಟ್ ಅವ್ರು ಸೆಟ್ ಮಾಡಿಕೊಂಡು ಆ ಜಾಗಕ್ಕೆ ಹೋಗ್ತಾರೆ. 2 ಗಂಟೆಗಳ ಕಾಲ ನಾವು ಈ ಬೋಟ್ ಒಳಗಡೆ ಆ ಲೊಕೇಶನ್ನ ರೀಚ್ ಆದ್ವಿ. ನೋಡ್ತಾ ಇರ್ಬೋದು, ಇದೇ ರೀತಿ ನಾನು ಆಲ್ಮೋಸ್ಟ್ 1 ಅವರು ಇದೇ ರೀತಿ ನಿಂತ್ಕೊಂಡಿದ್ದೀನಿ. ಆ ಗಾಳಿ ಛೇದಿಸ್ಕೊಂಡು ಹೋಗ್ತಾ ಇರೋ ರೀತಿ ನಿಜವಾಗ್ಲೂ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇಷ್ಟೊತ್ತು ನಿಂತ್ಕೊಂಡ್ರು ಅಲ್ಲಿ ಒಂಥರ ಬೋರೇ ಆಗ್ತಾ ಇರಲಿಲ್ಲ, ಯಾಕಂದರೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಆ ರೀತಿ ಹೋಗೋದು. ನಿಜವಾಗ್ಲೂ ಆಸಮ್ ಎಕ್ಸ್ಪೀರಿಯನ್ಸ್. ಗೈಸ್, ಇವಾಗ ಟಿಫನ್ ತಿನ್ನೋಂಥ ಸಮಯ. ಹುರುಳಿಕಾಯಿ ಉಸ್ಲಿ ಥರ ಮಾಡಿದ್ದಾರೆ. ನಿಜವಾಗ್ಲೂ ಒಂಥರ ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ ಹೆಂಗಿದೆ ಅಂತ. ಸ್ವೀಟಾಗಿದೆ, ಅದ್ರ ಜೊತೆಗೆ ಮಿಕ್ಸ್ಚರು ಚೆನ್ನಾಗಿದೆ. ಫುಲ್ ಎಲ್ಲ ಡಯಟ್ ಫುಡ್ ಇದೆ, ಒಂಥರ ಇಲ್ಲೇ ಮಾಡಿದ್ರು ಡಯಟ್ ಫುಡ್ಡೇ. ಗೈಸ್, ಇವಾಗ ಮಧ್ಯಾಹ್ನದ ಊಟಕ್ಕೆ ಫಿಶ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಏನು ಹಿಡ್ದಿದ್ರಲ್ಲ ಮೀನು, ಅದನ್ನೇ ಬಳಸ್ತಾರೆ. ಬನ್ನಿ ತೋರಿಸ್ತೀನಿ ನಿಮಗೆ. ರಾತ್ರಿ ಇದೇ ಮೀನೇ ಸಿಕ್ಕಿದೆ, ಇದು ಬಾಂಗಡ ಮೀನು. ಎಲ್ಲ ಕ್ಲೀನ್ ಮಾಡ್ತಾವ್ರೆ. ಇದೊಂದು ಯಾವುದೋ ಮೀನಿದೆ. ಏನು ಮೀನು ಅಣ್ಣ ಇದು? ಹಾಂ, ಬನಾಡಿ. ಬನಾಡಿ ಮೀನು ಅಂತ ಇದು. ಎಷ್ಟು ದೊಡ್ಡದಾಗಿದೆ ನೋಡಿ ಬನಾಡಿ ಮೀನು. ಗೈಸ್, ಇವಾಗ 12 ಗಂಟೆ ಆಲ್ರೆಡಿ ಊಟದ ಟೈಮು. ಇಲ್ಲಿ ಬೇಗ ಊಟ ಮಾಡಿಬಿಡ್ತಾರೆ, ಯಾಕಂದರೆ ಇಲ್ಲಿನ್ನೇನು ಮಾಡೋಂಗಿರಲ್ಲ ಅಲ್ವಾ. ಬೆಳಗ್ಗೆ ಎಲ್ಲ ಬೋಟ್ ಇದೇ ರೀತಿ ಇರುತ್ತೆ, ಸಾಯಂಕಾಲ ಫಿಶಿಂಗ್ ಹೋಗೋದಲ್ವಾ, ಅದಕ್ಕೆ ಬೇಗ ಊಟ ಮಾಡ್ಕೊಳ್ತಾರೆ. ಈಗ ಏನೇನು ಮಾಡೋರೆ ಅಂತ ತೋರಿಸ್ಬಿಟ್ಟು ಊಟ ಮಾಡೋಣ ಬನ್ನಿ. ಗೈಸ್ ನೋಡಿ, ಇದು ಸ್ಕ್ವಿಡ್ ಫ್ರೈ ಥರ ಏನೋ ಮಾಡಿದ್ದಾರೆ. ಅದಾದಮೇಲೆ ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ. ಅದಾದಮೇಲೆ ಇದು ಏಡಿ ಎಲ್ಲನೂ ಫ್ರೈ ಮಾಡಿ ಕೊಟ್ಟಿದ್ದಾರೆ. ಇದು ರೈಸು, ಆದರೆ ಇಷ್ಟೊಂದು ರೈಸ್ ತಿನ್ನೋಕ್ಕಾಗಲ್ಲ. ಲೇಟಾಗಿ ನಾನು ಟಿಫನ್ ಮಾಡಿದ್ದು, ಅದಕ್ಕೋಸ್ಕರ ಇಷ್ಟೊಂದೆಲ್ಲ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈಗ ಚಿಕ್ಕ ಬೌಲಲ್ಲಿ ಹಾಕಿಸ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಫುಡ್ ಇರುತ್ತೆ ಇಲ್ಲಂತೂ, ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸ್ಕ್ವಿಡ್ಡು ಟೇಸ್ಟ್ ಹೆಂಗೈತೆ ಹೇಳ್ತೀನಿ ಬನ್ನಿ. ಇದು ರೈಸು, ಓಕೆನಾ, ಮತ್ತು ಗಂಜಿ ಟೈಪ್ ಮಾಡಿದ್ದಾರೆ. ಇದು ಬಾಂಗಡ ಫಿಶ್ ಫ್ರೈ, ಮತ್ತು ಇದು ಸ್ಕ್ವಿಡ್ಡು ಫುಲ್ಲು ಫ್ರೈ. ಇದು ಉಪ್ಪ, ಹಾಂ ನೋಡಿ, ಇದು ಉಪ್ಪಂತೆ. ಇದಕ್ಕೆ ಹಿಂಗೆ ಹಾಕ್ಕೊಂಡು ತಿನ್ನೋದು. ಗೈಸ್, ನಾವು ಪ್ರತಿಯೊಂದು ಗಾಡಿನ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ತೀವೋ ಅದೇ ರೀತಿ ಪ್ರತಿಯೊಂದು ಬೋಟ್ನ ಕೂಡ ಅವರು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಸೆಂಟ್ರಲಲ್ಲಿ ಮೀನುಗಾರಿಕೆ ಇಲಾಖೆಯಲ್ಲಿ ಪ್ರತಿಯೊಂದು ಶಿಪ್ನು ರಿಜಿಸ್ಟ್ರೇಷನ್ ಮಾಡಬೇಕಾಗಿರುತ್ತೆ. ಆ ರೀತಿ ರಿಜಿಸ್ಟ್ರೇಷನ್ ಮಾಡಿದ್ರೆ ನೋಡಿ, ಅಲ್ಲಿ ಮೇಲ್ಗಡೆ ಈ ಬೋಟ್ ಹೆಸರು ಜಲವಿಜಯ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಕೆಳಗಡೆ ಈ ಬೋಟ್ನ ಒಂದು ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ, INDKA 04MM107. ಈ ಬೋಟ್ನ ಒಂದು ನಂಬರು ಯಾವ ರೀತಿ ಗಾಡಿಗಿದೆಯೋ ಅದೇ ರೀತಿ ಈ ಬೋಟ್ಗೂ ಕೂಡ ಇದೆ. ಗೈಸ್, ನೀವು ಸುಮಾರು 60 ಲಕ್ಷ ರೂಪಾಯಿ ಬಲೆ ಯಾವತ್ತಾದ್ರೂ ನೋಡಿದ್ದೀರಾ? 60 ಲಕ್ಷ ರೂಪಾಯಿ ಬಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. 2 ರೀತಿ ಬಲೆಗಳಿದಾವೆ. ಒಂದು ಈ ಸೈಡ್ ಇರುತ್ತೆ, ಇದು ದೊಡ್ಡ ಬಲೆ ಅಂತ ಹೇಳ್ತಾರೆ. ಇದಕ್ಕೆ ಇವಾಗ ನೀವೇನಾದರೂ ಮಾಡಿಸ್ತೀರಾ ಅಂತ ಅಂದರೆ ಸುಮಾರು 80 ಲಕ್ಷ ರೂಪಾಯಿ ಬೇಕಂತೆ. ಇದೇನು ಕಾಣಿಸ್ತಾ ಇದೆಯಲ್ಲ ನಿಮಗೆ ನೋಡಿ, ಇದಿಷ್ಟು ಅಲ್ಲಿವರೆಗೂ ಇರೋ ದೊಡ್ಡ ಬಲೆ. ಇದು ಸುಮಾರು ಹಬ್ಬ ಅಂದರೆ ಈಗ ಮಾಡಿಸ್ತೀವಿ ಅಂದರೆ 80 ಲಕ್ಷ ಅಂತೆ. ಇವ್ರು ಮಾಡಿಸಿದಾಗ 50 ಲಕ್ಷ ರೂಪಾಯಿ ಆಗಿದೆ ಅಂತೆ. ಈ ಬೋಟ್ ಒಳಗಡೆ ಇನ್ನೊಂದು ಬಲೆ ಕೂಡ ಇದೆ, ಬನ್ನಿ ತೋರಿಸ್ತೀನಿ. ಈ ಕಡೆ ಇರೋ ಅಂಥದ್ದು ನೋಡಿ, ಇದು ಚಿಕ್ಕ ಮೀನುಗಳಿಗೆ ಹಾಕೋಂಥ ಒಂದು ಬಲೆ. ಇದು ಮಾಡಿಸ್ಬೇಕು ಅಂತ ಅಂದರೆ ಇವಾಗಿನ ರೇಟ್ಗೆ ಮಿನಿಮಮ್ 30 ರಿಂದ 35 ಲಕ್ಷ ಬೇಕಂತೆ. ಈಗ ಇವ್ರು ಮಾಡಿಸಿರೋದು ಇದು 25 ಲಕ್ಷ ರೂಪಾಯಿ ಬಲೆ ಅಂತೆ. ನೋಡಿ ಹೆಂಗಿದೆ, ಫುಲ್ಲು ರೆಡ್ ಕಲರ್ ಆಗಿದೆ. ಚಿಕ್ಕ
ಮೀನು ಹಿಡಿಯೋಕ್ಕೆ ಬಳಸೋ ಅಂಥ ಒಂದು ಬಲೆ ಇದು. ಈ ಅಲೆಗಳ ಮೇಲೆ ಈ ಬೋಟ್ ಅಳ್ಳಾಡ್ತಾ ಇರೋದಕ್ಕೂ ಹೊಟ್ಟೆ ತುಂಬ ಊಟ ಮಾಡಿರೋದಕ್ಕೂ ಒಳ್ಳೆ ನಿದ್ದೆ ಬರ್ತೈತೆ, ಟೈಟ್ ಸ್ಲೀಪ್ ಆಗಬೇಕು ಅನ್ನಿಸ್ತೈತೆ ಗಾಯ್ಸ್. ಅದಕ್ಕೆ ಈ ಬಲೆ ಮೇಲ್ಗಡೆ ಬಂದ್ಬಿಟ್ಟು ಸುಮ್ಮನೆ ಹಂಗೆ ಮಲ್ಕೊಂಡಿದ್ದೀನಿ. ಅರ್ಧ ಬಿಸಿಲು ಅರ್ಧ ನೆರಳು ಬರ್ತಾ ಇರುತ್ತೆ, ಆರಾಮಾಗಿ ನಿದ್ದೆ ಬರ್ತಾ ಐತೆ. ನಿಜವಾಗ್ಲೂ ಒಂದು ರೌಂಡ್ ಸ್ಲೀಪ್ ಹಾಕ್ಬಿಡೋಣ ಗಾಯ್ಸ್. ಮಧ್ಯಾಹ್ನದ ಹೊತ್ತು ನಿಜವಾಗ್ಲೂ ಏನು ಮಾಡೋಕ್ಕೂ ಇರಲ್ಲ, ಅಡುಗೆ ಮಾಡ್ಕೊಳ್ತಾರೆ, ಊಟ ಮಾಡ್ತಾರೆ, ಆರಾಮಾಗಿ ಎಲ್ಲರೂ ಒಂದು ಕಡೆ ರೆಸ್ಟ್ ಮಾಡ್ತಾರೆ. ಕೆಲವರು ಮಲಗ್ತಾರೆ, ಕೆಲವರು ಹಾಗೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ, ಕೆಲವರು ಮ್ಯೂಸಿಕ್ ಹೇಳ್ತಾ ಇರ್ತಾರೆ. ಈಗ ನಾನು ಕೂಡ ಇದೇ ರೀತಿ ಬಂದು ಮಲ್ಕೊಂಡಿದ್ದೀನಿ. ಯಾವುದೋ ಲೆವೆಲಲ್ಲಿ ನಿದ್ದೆ ಬರುತ್ತೆ ಅಂತಲೂ ಅಲ್ಲ, ಸುಮ್ಮನೆ ಹಿಂಗೆ ಮಲ್ಕೊಂಡು ಕಣ್ಣು ಮುಚ್ಕೊಂಡಿದ್ರೆ ಯಾವುದೇ ರೀತಿ ಏನು ಅನಿಸಲ್ಲ, ಆರಾಮಾಗಿ ಪೀಸ್ಫುಲ್ಲಾಗಿರುತ್ತೆ ಅಂತ ಅನಿಸುತ್ತೆ. ಊಟ ಆದಮೇಲೆ ಹಿಂಗೆ ಬಂದು ಮಲ್ಕೊಂಡ್ರೆ ಯಾವುದೇ ರೀತಿ ಹೊಟ್ಟೆ ತೊಳ್ಸಲ್ಲ, ಆರಾಮಾಗಿ ಪೀಸ್ಫುಲ್ಲಾಗಿರುತ್ತೆ. ಇಲ್ಲ ನಿಂತ್ಕೊಳ್ತೀವಿ ಇಲ್ಲ ಕೂತ್ಕೊಳ್ತೀವಿ ಅಂತ ಅಂದರೆ ಹೊಟ್ಟೆಲಿರೋದೆಲ್ಲ ಗರ 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 ತಿರುಗಿಸಾಕ್ಬಿಡುತ್ತೆ. ಆವಾಗಲೇ ವಾಮಿಟ್ ಆಗೋ ಚಾನ್ಸಸ್ ಇರೋದು. ಬಂದು ಈ ರೀತಿ ಮಲ್ಕೊಂಡು ಕಣ್ಣು ಮುಚ್ಕೊಂಡು ಒಂದು 10 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ಹಿಂಗೆ ಮಾಡಿಬಿಟ್ರೆ ಫುಲ್ ಎನರ್ಜಿ ವಾಪಸ್ ಹಂಗೆ ಬಂದ್ಬಿಡುತ್ತೆ. ಗೈಸ್ ಅವಾಗ ಮಲಗಿದವನು ಇವಾಗ 5:30 ಆಗಿದೆ, ಇವಾಗ ಎದ್ದಿದ್ದೀನಿ. ನಿಜವಾಗ್ಲೂ ಒಂದು ಒಳ್ಳೆ ಟೈಟ್ ಸ್ಲೀಪ್ ಆಯಿತು. ಸಖತ್ ಸ್ಟ್ರೈನ್ ಆಗಿತ್ತು, ಒಂಥರ ಮಲ್ಕೊಂಡೆದ್ಮೇಲೆ ಒಂಥರ ಎಲ್ಲ ರಿಲೀಫ್ ಆಯಿತು, ಆರಾಮಾಗಿದ್ದೀನಿ. ಇವಾಗ ನಾವೇನಿಲ್ಲಿ ಲಂಗರು ಹಾಕೊಂಡಿದ್ವಲ್ಲ, ಈ ಜಾಗದಿಂದ ಒಂದು ಕಂಟೈನರ್ ಶಿಪ್ ಪಾಸ್ ಆಗ್ತಾ ಇದೆ. ಇದರಲ್ಲಿ ತೀರ ಹತ್ರ ಪಾಸ್ ಆಗ್ತಾ ಇದೆ, ತೋರಿಸ್ತೀನಿ ನೋಡಿ ನಿಮಗೆ. ಸುಮಾರು 13 ಇಲ್ಲ 14 ನಾಟಿಕಲ್ ಮೈಲ್ಸ್ ಸ್ಪೀಡಲ್ಲಿ ಹೋಗುತ್ತಂತೆ. ತುಂಬ ಸ್ಪೀಡಾಗಿ ಹೋಗುತ್ತೆ ಇದ್ದಿದ್ರಲ್ಲಿ ಅದು. ಈ ಶಿಪ್ ಚಿಕ್ಕ ಶಿಪ್ಗೆ ಹೋಲಿಸ್ಕೊಂಡ್ರೆ ಚಿಕ್ಕದಾಗಿ ಬಲೆ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅದನ್ನು ಇಲ್ಲೇನೇ ಸರಿ ಮಾಡ್ತಾರೆ. ಈಗ ಸರಿ ಮಾಡ್ತಾ ಇದ್ದಾರೆ ನೋಡಿ ಗಣೇಶ್ ಅಣ್ಣ ಅವರು ಈ ಬಲೆನ ಏನೋ ಸರಿ ಮಾಡ್ತಾವ್ರೆ ಹಿಂಗೆ ಇಟ್ಕೊಂಡು. ಅವ್ರ ಹತ್ರ ಏನೋ ಒಂದು ಆಯುಧ ಬೇರೆ ಐತೆ ಚೂಪಾಗಿರೋದು, ಅದರಿಂದ ಫುಲ್ಲು ಏನಂತಾರಣ್ಣ ಅದಕ್ಕೆ, ಚಿಬಿಲಿ ನೋಡಿ, ಇದನ್ನ ತಸ್ರಿ ಅಂತಾರಂತೆ. ಫುಲ್ ಅದರಲ್ಲಿ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿತ್ತು ಚಿಕ್ಕದಾಗಿ ಅದನ್ನು ಇವರೇನೇ ಇಲ್ಲೇ ರೆಡಿ ಮಾಡಿಬಿಟ್ರು. ನಮ್ಮ ಶಿಪ್ಪೆ ಅಲ್ವಾ, ಅದು ಯಾಕೋ ಈ ಕಡೆಗೆ ಬರ್ತಾ ಇದೆ. ಅದೇ ಮೀನು ಎಲ್ಲಿದೆ ಏನು ಅಂತ ಎಲ್ಲ ಫೈಂಡ್ ಮಾಡಿಕೊಂಡು ಫೈನಲಾಗಿ ಕರೆಕ್ಟಾಗಿ ಸ್ಪಾಟ್ ಹುಡುಕಿ ಹಾಕೋ ಅಂಥದ್ದು ಅದೇ. ಅದಕ್ಕೆ ಮೀನು ಇರಲಿಲ್ಲ, ಸೊ ಅದರಲ್ಲಿ ಇಬ್ಬರು ಇದ್ದಾರೆ ಆ ಬೋಟಲ್ಲಿ, ಅದಕ್ಕೆ ಇಲ್ಲಿಂದ ಕೊಡ್ತಾ ಇದ್ದಾರೆ. ಓಷನ್ ಮಧ್ಯದಲ್ಲೇ ಈ ರೀತಿ ಲಂಗರು ಹಾಕೊಂಡಿರೋದು ನಿಜವಾಗ್ಲೂ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸ್ವಲ್ಪ ಮಿಸ್ ಆದರೆ ಆ ಬೋಟ್ ಬಂದು ಈ ಬೋಟ್ಗೆ ಹೊಡೆಯುತ್ತೆ, ಅದಕ್ಕೆ ಎಲ್ಲರೂ ಹತ್ರದಿಂದ ಆ ಕಡೆ ತಳ್ತಾವ್ರು ನೋಡಿ. ನಮ್ಮ ಬೋಟು ಜಲ ವಿಜಯ, ಸೊ ಅದು ಜಲ ಸಾಮ್ರಾಟ ಅಂತ. ಈ 2 ಬೋಟು ಒಬ್ಬರೇ ಓನರು. ಈಗ ಬಲೆ ಬೀಸಕ್ಕೆ ಏನೇನು ಬೇಕೋ ಎಲ್ಲ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ಈ ಬೋಟಲ್ಲಿ ಪ್ರತಿಯೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಅದರಲ್ಲಿ ನಿಜವಾಗ್ಲೂ ಎಲ್ಲದಕ್ಕಿಂತ ಜಾಸ್ತಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಯಾವುದು ಅಂತಂದರೆ ಇಲ್ಲಿ ಈ ಬೋಟಲ್ಲಿ ನಿಂತ್ಕೊಂಡು ಈ ಸನ್ಸೆಟ್ನ ನೋಡೋ ಅಂಥದ್ದೇನೆ. ಈಗ ಪ್ರೆಸೆಂಟ್ ಯಾವ ರೀತಿ ಸನ್ಸೆಟ್ ಇದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ. ಪ್ರೆಸೆಂಟು ಈ ರೀತಿ ಸನ್ಸೆಟ್ನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಈ ಸನ್ಸೆಟ್ಟು ಎಲ್ಲಿಂದ ಬೇಕಾದರೂ ಇದೇ ರೀತಿ ಆಗುತ್ತೆ, ಆದರೆ ಸಮುದ್ರದ ಮಧ್ಯದಿಂದ ನೋಡೋದಿದೆಯಲ್ಲ ಅದಂತೂ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ. ಗೈಸ್ ನಿಮಗೆ ಈ ಶಿಪ್ಪಿನ ಇಂಜಿನ್ ಒಳಗಡೆ ಯಾವ ರೀತಿ ರನ್ ಆಗುತ್ತೆ ಅಂತ ತೋರಿಸ್ತೀನಿ. ಈಗ ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ ಒಳಗಡೆ ಹೋಗೋಣ. ನೋಡಿ ಫುಲ್ಲು ಸೌಂಡು. ಗೈಸ್ ನೋಡಿ ಈ ಶಿಪ್ಪಿನ ಇಂಜಿನ್ನು ಇದೆ, ಎಷ್ಟು ದೊಡ್ಡದಾಗಿದೆ ಕೆಳಗಡೆ. ಇದಕ್ಕೆ ಅಂತ ಒಂದು ಫುಲ್ಲು ದೊಡ್ಡ ಕಂಪಾರ್ಟ್ಮೆಂಟು, ಅಲ್ಲಿಂದ ಇಲ್ಲಿವರೆಗೂ ಇದಕ್ಕೆ ಇಂಜಿನ್ಗೆ ಅಂತಲೇ ಸಪ್ರೇಟಾಗಿರುತ್ತೆ. ಇದೇನು ನೋಡ್ತಾ ಇದ್ದೀರಲ್ಲ ಈ ಟ್ಯಾಂಕು ವಾಟರ್ ಟ್ಯಾಂಕ್ ಅಂತೆ. ಸುಮಾರು 4000 ಲೀಟ್ರ್ ಕೆಪಾಸಿಟಿ ಇರೋವಂಥ ಒಂದು ಟ್ಯಾಂಕ್ ಇದು. ಇದು ಅಷ್ಟೇ ಡೀಸೆಲ್ ಟ್ಯಾಂಕು. ಅಣ್ಣ ಎಷ್ಟು ಕೆಪಾಸಿಟಿ ಇದು? 2,500 ಇದೆ. ಹಾಂ 2,500 ಗೈಸ್ ನೋಡಿ ಇದು 2,500 ಡೀಸೆಲ್ ಕೆಪಾಸಿಟಿ ಇರೋವಂಥ ಟ್ಯಾಂಕು. ಅದು ಅಷ್ಟೇ 2,500 ಇರೋವಂಥ ಡೀಸೆಲ್ ಕೆಪಾಸಿಟಿ ಇರೋವಂಥ ಒಂದು ಟ್ಯಾಂಕು.
ಗೈಸ್ ಇದು ಬಲೆ ಎಳೆಯೋಕ್ಕೆ ಬಳಸೋ ಅಂಥ ಒಂದು ಇಂಜಿನ್ ಅಂತ ಇದು ಸ್ವಲ್ಪ ಚಿಕ್ಕದಾಗೇ ಇದೆ. ಅದಕ್ಕೇನು ಕೆಪಾಸಿಟಿ ಬೇಕೋ ಆ ಲೆವೆಲ್ಗೆ ಇರೋ ಅಂಥ ಒಂದು ಇಂಜಿನ್ ಇದು ನೋಡಿ. ಒಳ್ಳೆ ಟ್ರ್ಯಾಕ್ಟರ್ ಇಂಜಿನ್ ಇದ್ದಂಗೆ ಐತೆ. ಗೈಸ್ ನೋಡೋದ್ರಲ್ಲ ಒಳಗಡೆ ಯಾವುದೋ ಲೆವೆಲಲ್ಲಿ ಐತೆ ಇಂಜಿನ್ಗಳು ಎರಡೂ. ಈ ಶಿಪ್ಪಿನ ಅರ್ಧ ಭಾಗ ಇಂಜಿನ್ಗೆ ಇದೆ ಕೆಳಗಡೆ ಸ್ಪೇಸು, ಇನ್ನು ಅರ್ಧ ಭಾಗ ಕೋಲ್ಡ್ ಸ್ಟೋರೇಜು ಏನೇನೋ ಬೇರೆ ಥಿಂಗ್ಸ್ ಎಲ್ಲ ಸ್ಟೋರೇಜ್ ಮಾಡೋಕ್ಕೆ ಅಂತ ಒಳಗಡೆ ಇದೆ. ಈಗ ಅದಕ್ಕೂ ಹೋಗೋಣ. ಓಹ್ ಗೈಸ್ ಒಳಗಡೆ ಫುಲ್ಲು ಥಂಡಿ, ಅಂದರೆ ಫುಲ್ ಕೋಲ್ಡ್ ಆಗಿದೆ ನೋಡಿ. ಈ ರೀತಿ ಕಂಪಾರ್ಟ್ಮೆಂಟ್ಗಳಿದ್ದಾವೆ ನೋಡಿ. ಇದು ಫುಲ್ಲು ಐಸು, ಸುಮಾರು 3 ಟನ್ ಐಸು ಇದರೊಳಗಡೆ ಇದೆ. ಫುಲ್ ಐಸು ಇಲ್ಲಿ ತುಂಬ್ಕೊಂಡು ಫಿಶ್ನೆಲ್ಲ ಇಲ್ಲಿ ಲೋಡ್ ಮಾಡ್ತಾರೆ. ನೋಡ್ಬೋದು ಎಲ್ಲ ಏನಾದರೂ ಬೇರೆ ಥಿಂಗ್ಸ್ ಕೂಡ ಕೋಲ್ಡಲ್ಲಿ ಇಟ್ಕೊಳ್ಳೋದೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಇದು ಅಷ್ಟೇ ನೆನ್ನೆ ಹಿಡ್ದಿರೋ ಅಂಥ ಮೀನದು ನೋಡಿ. ಇಲ್ಲೆಲ್ಲ ಐಸ್ ಹೊಡೆದ್ಬಿಟ್ಟು ಇಲ್ಲೆಲ್ಲ ಫಿಶ್ನ ಇಲ್ಲಿ ತುಂಬ್ತಾರೆ ಈ ರೀತಿ. 1 2 3 4 5 6 ಕಂಪಾರ್ಟ್ಮೆಂಟ್ಸ್ ಇದ್ದಾವೆ ಆ ಕಡೆಗೂ ಈ ಕಡೆಗೆ. ಒಳಗಡೆಗೆ ಇಳಿದ್ರೆ ಫುಲ್ಲು ಒಂಥರ ಕೋಲ್ಡ್, ಕೈಯೆಲ್ಲ ಒಂಥರ ಐಸು ಆ ಥರನೇ ಫೀಲ್ ಆಗ್ತಾಯಿದೆ. ಆ ಕಡೆ ಈ ಕಡೆ ಸುಮಾರು ಒಂದು 7 ಕಂಪಾರ್ಟ್ಮೆಂಟ್ ಇದೆ. ಈ ಸೈಡ್ 7 ಕಂಪಾರ್ಟ್ಮೆಂಟು, ಈ ಸೈಡ್ 7 ಕಂಪಾರ್ಟ್ಮೆಂಟು. ಸದ್ಯಕ್ಕೆ ಇದೆಲ್ಲ ಖಾಲಿ ಇದೆ ನೋಡ್ಬೋದು ನೀವು. ಇದರಲ್ಲೆಲ್ಲ ಏನೇ ಫಿಶಸ್ ಬಂದರೂ ಇಲ್ಲಿಗೆಲ್ಲ ಐಸ್ ಹೊಡೆದ್ಬಿಟ್ಟು ಇಲ್ಲಿಗೆಲ್ಲ ಸ್ಟೋರೇಜ್ ಮಾಡ್ತಾರೆ. 50 ಟನ್ನು ಫಿಶ್ನ ಹಾಕ್ಕೊಂಡು ದಡಕ್ಕೆ ಹೋಗೋವಂಥ ಕೆಪಾಸಿಟಿ ಈ ಶಿಪ್ ಒಂದಿದೆ ನೋಡಿ. ಎಷ್ಟೆಷ್ಟು ದೊಡ್ಡ ಕಂಪಾರ್ಟ್ಮೆಂಟ್ಗಳಿದ್ದಾವೆ. ಈ ಕಡೆ ಅಷ್ಟೇ. ಕೆಲವು ಕಡೆ ಹಿಂದೆ ತರಕಾರಿ ಅದನ್ನು ಹಿಂದೆಗಡೆನೇ ಸ್ಟೋರ್ ಮಾಡ್ತಾರೆ, ಅಲ್ಲೇ ಸ್ವಲ್ಪ ಜಾಗ ಇದೆ. ಇಲ್ಲಿ ಸದ್ಯಕ್ಕೆ ಫಿಶ್ ಮಾತ್ರ ತುಂಬ್ತಾರೆ ನೋಡಿ. ಎಲ್ಲ ಐಸ್ನ ಹಾಕ್ತಾ ಇದ್ದಾರೆ ಈಗ. ನೆನ್ನೆ ಹಿಡ್ದಿರೋ ಫಿಶ್ಗಳಿಗೆಲ್ಲ ಮೇಲ್ಗಡೆಗೆ ಸ್ವಲ್ಪ ಐಸ್ ಕರಗಿತ್ತು ಅಂತ ಹೇಳ್ಬಿಟ್ಟು ವಾಪಸ್ಸು ಹಾಕ್ತಾಯಿದ್ದಾರೆ. ಅದಕ್ಕೂ ಅಷ್ಟೇ ನೋಡಿ. ಈ ರ್ಯಾಕ್ ಫುಲ್ಲು ಮತ್ತು ಈ 2 ರ್ಯಾಕು ಮೀನು ಸಿಕ್ಕಿರೋ ಅಂಥದ್ದು. ಕರೆಕ್ಟಾಗಿ 6 ಅಡಿ ಇರೋ ಮನುಷ್ಯ ಆರಾಮಾಗಿ ಇಲ್ಲೆಲ್ಲ ಓಡಾಡ್ಬೋದು. ಅದಕ್ಕಿಂತ ಕುಳ್ಳಗಿರೋರೆಲ್ಲರೂ ನೀಟಾಗಿ ಇಲ್ಲಿ ಒಳಗಡೆ ಫಿಶ್ನ ಸ್ಟೋರ್ ಮಾಡ್ಬೋದು. ಕೆಳಗಡೆ ಸ್ಟೋರ್ ರೂಮಲ್ಲಿ ಮಾತ್ರ ಫುಲ್ಲು ಕೋಲ್ಡ್ ಇರುತ್ತೆ. ಕೈ ಕಾಲೆಲ್ಲ ಒಂಥರ ಮರಗೆಟ್ಟಂಗೆ ಒಂದು ಫೀಲ್ ಅದು. ಮೇಲ್ಗಡೆಗೆ ಬಂದರೆ ಇದರಲ್ಲಿ ಈ ಚಳಿ ಆರಾಮಾಗಿ ಪರವಾಗಿಲ್ಲಪ್ಪ ಅಂತ ಅನಿಸುತ್ತೆ. ಗಾಯ್ಸ್ ಈಗ ಫುಲ್ ಸನ್ಸೆಟ್ ಆಗೋಗಿದೆ. ಇನ್ನೇನು ಎಲ್ಲ ಕಡೆನೂ ಲೈಟ್ಸ್ ಆನ್ ಮಾಡ್ತಾರೆ ನೋಡ್ಬೋದು. ಅದು ನಮ್ಮ ಬೋಟೇನೆ ನೆನ್ನೆ ನೋಡಿ. ಅಲ್ಲೆಲ್ಲ ಒಂದು ಕಾಣಿಸ್ತಾ ಇದೆಯಲ್ಲ ಲೈಟು, ಸೊ ಅವ್ರು ಆಲ್ರೆಡಿ ಆನ್ ಮಾಡಿದ್ದಾರೆ. ಆ ಥರ ನೋಡಿ ಆಲ್ರೆಡಿ ಅಲ್ಲೊಂದು ಈ ರೀತಿ ಫುಲ್ಲೂ ಆನ್ ಮಾಡ್ತಾರೆ. ನಮ್ಮದು ಈಗಿನ್ನೇನು ಆನ್ ಆಗೋಗುತ್ತೆ. ನೋಡಿ ನಿತ್ಯನೂ ಸೇರ್ಕೊಂಡಂಗೆ ಎಲ್ಲರೂ ಲೂಡೋ ಆಡ್ತಾವ್ರೆ. ಇದ್ರಲ್ಲಿ ಗಣೇಶನ ಏನಾನ ಮೋಸ ಮಾಡಿ ಗೆಲ್ತಾರೇನೋ ಅನಿಸ್ತಾ ಇದೆ ನನಗೆ. ಯಾಕ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇವರ ಒಂದು ಇನ್ನೋಸೆನ್ಸ್ಗೆ. ನೋಡಿ ಎಷ್ಟು ನೀಟಾಗಿ, ಎಷ್ಟು ನನಗೆ ಕ್ಯಾಮ್ರಾ ಇಟ್ಕೊಂಡ್ರೆ ನೋಡ್ತಾವ್ರೆ. ನಿಜವಾಗ್ಲೂ ಒಬ್ಬೊಬ್ರು ಒಂದು ಮುಗ್ದ್ರು ಅಂತಲೇ ಹೇಳ್ಬೋದು. ಅವ್ರ ಕೆಲಸ ಆಯಿತು, ಅವ್ರ ಮೀನು ಹಿಡಿಯೋದಾಯಿತು, ಸೊ ಯಾರ ತಂಟೆಗೂ ಹೋಗಲ್ಲ. ಎಷ್ಟು ಹ್ಯಾಪಿಯಾಗಿದ್ದಾರೆ ಗೊತ್ತಾಗಾಯ್ತು ಇವರೆಲ್ಲರೂ. ಈ ರಾಗಿ ಮಾಲ್ಟ್ ಅಂತ ಮಾಡ್ತಾರೆ, ನಿಜವಾಗ್ಲೂ ಅದೊಂಥರ ಕ್ರೇಜಿಯಾಗಿತ್ತು. ಈ ಕಡೆ ಉಪ್ಪೂ ಇಲ್ಲ, ಈ ಕಡೆ ಹುಳಿನೂ ಇಲ್ಲ, ಒಂಥರ ಸಖತ್ತಾಗಿತ್ತು. ಅದನ್ನು ಕುಡಿದ್ರೆ ಎಷ್ಟೊತ್ತುವರೆಗೂ ಹಸಿವೆ ಆಗ್ತಾ ಇರಲಿಲ್ಲ. ಆ ಲೆವೆಲ್ವರೆಗೂ ಹೊಟ್ಟೆ ತುಂಬಿತ್ತು. ಲೈಟ್ ಫಿಶಿಂಗ್ ಆಗಿರೋದ್ರಿಂದ ಅದನ್ನು ಯಾವುದೇ ಕಾರಣಕ್ಕೂ ಶೂಟ್ ಮಾಡಬಾರ್ದು. ಸೊ ಅದಕ್ಕೆ ನಾನು ಶೂಟ್ ಮಾಡಿಲ್ಲ.
ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಸೊ ಆಲ್ರೆಡಿ ಲೈಟ್ ಫಿಶಿಂಗು ಬೋಟು ಎಕ್ಸಿಟ್ ಆಗೋಗಿ ಅದ್ರ ಸುತ್ತ ಬಲೆ ಹಾಕ್ಬಿಟ್ಟು ಇವರು ಆಲ್ರೆಡಿ ಬಲೆನ ಎಳಿತಾ ಇದ್ದಾರೆ. ಸೊ ಅದನ್ನು ನಾನು ಮೇಲ್ಗಡೆಗೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನೋಡಿ ಯಾವ ಲೆವೆಲ್ಗೆ ಇವರು ಬಲೆನ ಎಳಿತಾ ಇದ್ದಾರೆ. ವಿಂಡ್ ಅಂತೂ ನೈಟು ಸಿಕ್ಕಾಪಟ್ಟೆ ಇರುತ್ತೆ. ಎಷ್ಟು ಜೋರಾಗಿರುತ್ತೆ ಅಂದರೆ ಬೋಟ್ ಆ ಕಡೆ ಈ ಕಡೆ ಒಳ್ಳಾಡಿಸ್ತಾ ಇರುತ್ತೆ. ಆದ್ರೂ ಅವರು ಸೊ ಕಷ್ಟಪಟ್ಟು ಎಳಿತಾ ಇದ್ದಾರೆ. ಗೈಸ್ ನೋಡಿ, ಫೈನಲ್ ಆಗಿ ಒಂದು ದೊಡ್ಡ ಮೀನು ಸೊ ಬಲೆಗೆ ಸಿಕ್ಕಾಕೊಂಡಿರೋದು ಕಾಣಿಸ್ತಾ ಇದೆ ನನಗೆ. ನೋಡಿ ಎಳಿತಾ ಇದ್ದಾರೆ, ಅದನ್ನ ಮೇಲ್ಗಡೆಗೆ ಎಳ್ಕೊಂಡು ಸೊ ಎತ್ಕೊಂಡ್ಬಂದ್ರು. ಮಿನಿಮಮ್ ಸೊ ಅದು ಏನಿಲ್ಲ ಅಂದ್ರೂ ಒಂದು 75 kg ಮೇಲ್ಗಡೆ ಇದೆ. ಸೊ ಎಳ್ಕೊಂಡು ಹೋಯ್ತಾವ್ರೆ. ಅದನ್ನ ಎತ್ತಕ್ಕೆ ಸೊ ಮಿನಿಮಮ್ ಒಂದು ಇಬ್ರು ಬೇಕು. ಸುಮಾರು 6 ಅಡಿ ಉದ್ದ ಇದೆ ಅದು. ನೋಡಿ, ತುಂಬ ಉದ್ದಕ್ಕಿರೋ ಶಾರ್ಪ್ ಆಗಿರೋ ಒಂದು ಮೂತಿ, ಸೊ ದೊಡ್ಡದಾಗಿರೋ ಒಂದು ರೆಕ್ಕೆಗಳು, ಸೊ ಇಷ್ಟು ದೊಡ್ಡದಾಗಿ ದೇಹ ಇರೋ ಅಂಥದ್ದು. ಇದು ಎಷ್ಟು ಕಷ್ಟ ಬೀಳ್ತಾರೆ ಅಂತ ಅಂದರೆ ಆ ರೋಪ್ನ ಹಿಡಿದು ಎಳೆಯೋದು, ಅದರಲ್ಲೂ ನೀರಿನ ರಬ್ಸದಿಂದ ಆಚೆಗೆ ಎಳೆಯೋದಿದೆಯಲ್ಲ ಬಲೆ, ಅದಂತೂ ತುಂಬ ಅಂದರೆ ತುಂಬ ಕಷ್ಟದ ಕೆಲಸ. ಆ ಕತ್ಲಲ್ಲಿ, ಆ ಚಳಿಗೆ ಕೈಯೆಲ್ಲ ಒಂಥರ ಆಗೋಗಿರುತ್ತೆ. ಸೊ ಆದರೂ ಎಳಿತಾನೇ ಇರ್ತಾರೆ ಇವರು ಕಷ್ಟಕ್ಕೆ. ಸೊ ನಿಜವಾಗ್ಲೂ ಅಷ್ಟು ಪ್ರತಿಫಲ ಸಿಗಲ್ಲ ಒಂದೊಂದು ಟೈಮು, ಬಟ್ ಆದರೂ ನಮ್ಮ ಕಾಯಕ ಅಂತ ಅದನ್ನು ಮಾಡ್ತಾನೇ ಇರ್ತಾರೆ. ನೋಡಿ, ಇದನ್ನ ಡಿಸ್ಕೋ ಅಂತಾರಂತೆ. ಇದ್ರ ಮೀನು ಎಷ್ಟು ಸಖತ್ತಾಗಿದೆ, ರೆಡ್ ಕಲರು, ನೋಡೋಕ್ಕಂತೂ ಕ್ರೇಜಿ ಆಗಿದೆ. ಇದು ಗೇದರ್ ಮೀನು. ನೋಡಿ ಒಂಥರ ಹೆಂಗಪ್ಪ, ಇದು ಇನ್ನೊಂದು ಮೀನು ಬರುತ್ತಲ್ಲ, ಯಾವುದದು ಅಂಜಲ್ಲು ಆ ಥರ ಫಿಶ್ ಇದೆ ಇದು. ಸೊ ಬಾಡಿ, ಆದರೆ ಅದಲ್ಲ. ಇದು ನೋಡಿ, ಇದು ಎಷ್ಟು ಉದ್ದ ಇದೆ ಗೊತ್ತಾ ಇದು. ಇದ್ರದ್ದು ಬಾಯಿ ನೋಡಬೇಕು, ಇರಿ ಒಂದು ನಿಮಿಷ ತೋರಿಸ್ತೀನಿ ಬಾಯಿನ. ಯಪ್ಪ, ಫುಲ್ಲು ದೊಡ್ಡದಾಗಿದೆ. ಅದು ನೋಡೋಕ್ಕೆ ಒಂಥರ ಕಡಿದ್ರೆ ಮಾತ್ರ ಹೆಂಗೆ ಚುಚ್ಚುತ್ತೆ ಅಂದರೆ ಅದು ಹಂಗಿದೆ. ನೋಡಿ ಇಷ್ಟು ಶಾರ್ಪ್ ಆಗಿದೆ ಹಲ್ಲುಗಳು. ಇದಕ್ಕೆಲ್ಲನೂ ನೋಡಿದ್ರೆ ಭಯ ಆಗುತ್ತೆ ನಿಜವಾಗ್ಲೂ, ಹಂಗಿದೆ ಅದು. ಸುಮಾರು ಒಂದು 3 ರಿಂದ 4 ಅವರ್ ಅಂತೂ ಈ ಬಲೆನ ಅವರು ಎಳಿಬೇಕು. ಎಳೆಯೋದ್ರ ಜೊತೆಗೆ ಅದನ್ನು ನೀಟಾಗಿ ಅಲ್ಲೇನೆ ಸೆಟ್ ಮಾಡಬೇಕು. ಸೊ ಹೆಂಗಂದ್ರೆ ಹಂಗೇನೆ ಬಿಸಾಕೋಕ್ಕಾಗಲ್ಲ. ಅದಕ್ಕೇನೆ ಹೆಜ್ಜೆಗೂ ಈ ರೀತಿ ಇಷ್ಟು ಜನ ನಿಂತ್ಕೊಂಡು ಎಳಿತಾ ಇರ್ತಾರೆ. ಸೊ ಆ ಕತ್ಲಲ್ಲಿ ಗಾಳಿ ಜಾಸ್ತಿ ಇದ್ರೇನೆ ಇವರಿಗೆ ತೊಂದರೆ ಆಗೋದು. ಯಾಕಂದರೆ ಆ ಕಡೆ ಈ ಕಡೆ ಹೊಲ್ಟಾಡಿದಾಗ ಸೊ ಇವ್ರಿಗೂ ಒಂದು ಬ್ಯಾಲೆನ್ಸ್ ತಪ್ಪುತ್ತೆ. ಸೊ ಆಗ ಎಳಿಬೇಕು ಶಕ್ತಿ ಕೊಟ್ಟು. ಇದಕ್ಕೆ ನಿಜವಾಗ್ಲೂ ಒಳ್ಳೆ ಶಕ್ತಿನೇ ಬೇಕು. ಸೊ ಶಕ್ತಿಯಿಂದನೇ ಆಗೋ ಕೆಲಸ ಇದು. ನೋಡಿ, ಅಲ್ಲಿ ಇನ್ನೊಂದು ಕಾಣಿಸ್ತಾ ಇದೆಯಲ್ಲ, ಇನ್ನೊಂದು ಮೀನು. ಸೊ ಅಲ್ಲಿದೆ, ಆವಾಗಲೇ ಒಂದು ಸಿಕ್ತಲ್ಲ, ಅದ್ರ ಜೊತೆಗಾರ ಇದು ಅನಿಸುತ್ತೆ. ಸಿಕ್ಕಿದೆ ಪಾಪ, ತೇಲ್ತಾ ಇದೆ. ಆಲ್ರೆಡಿ ಸತ್ತೋಗ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಸೊ ಆ ನೀರಿನ ವೇಗ ಮತ್ತು ಬೋಟಿಂದು ಸೊ ನೋಡ್ತಾ ಇರ್ಬೋದು ನೀವು, ಗಾಳಿ ಹೆಂಗೆ ಬೀಸುತ್ತೆ, ಹೆಂಗೆ ಹೊಲ್ಟಾಡುತ್ತೆ ಅಂತ. ನೋಡಿ, ಫೈನಲ್ ಆಗಿ ಇನ್ನೊಂದು ಸೊ ಫಿಶ್ಶು, ಮೀನು ಅಂತಾರೆ ಇದನ್ನು. ಸೊ ಎಷ್ಟು ದೊಡ್ಡದಾಗಿದೆ ಅದು. ಈಗ ಎಳ್ಕೊಂಡು ಈ ಕಡೆಗೆ ಬರ್ತಾರೆ. ಮತ್ತು ಬಾಯಲ್ಲಿ ಇಷ್ಟಿಷ್ಟೇ ಚೂಪಾಗಿರೋ ಶಾರ್ಪ್ ಆಗಿರೋ ಹಲ್ಲುಗಳು ಇರುತ್ತೆ. ಹುಷಾರಾಗಿ ತರಬೇಕು. ನೋಡಿ ಗಾಳಿಗೆ ಅದರ ರೆಕ್ಕೆ ಯಾವ ಲೆವೆಲ್ಗೆ ತೋರಿಸ್ತಾ ಇದೆ ಅಂತ. ಎತ್ಕೊಂಡು ಹೋಯ್ತಾವ್ರೆ ಇಬ್ಬರು. ವೆಯ್ಟ್ ಇದೆ ಗಾಯ್ತು ನಿಜವಾಗ್ಲೂ. ಅದು ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ತಟಾಡ್ತಾವ್ರೆ ಅವರೇನೇ. ನೀವು ಎಷ್ಟು ವೆಯ್ಟ್ ಇದೆ, ಎರಡನ್ನೂ ಸೇರಿಸಿದ್ರೆ ಒಂದು 150 kg ಆಗುತ್ತೆ, ಅಷ್ಟಿದೆ. ನೋಡಿ ಗಾಳಿಗೆ ಹಿಂಗಂದರೆ ಎಷ್ಟು ಚೆನ್ನಾಗಿ ಅದು ರೆಕ್ಕೆ ಓಪನ್ ಆಗುತ್ತೆ. ಇನ್ನು ನೀರೊಳಗಡೆ ಅಷ್ಟು ರೆಕ್ಕೆಯಲ್ಲಿ ಅದು ಯಾವ ಫಾಸ್ಟಾಗಿ ಹೋಗೋಣ ಊಹಿಸಿ ನೀವೇ. ನೋಡಿ, ಈಗ ಸಿಕ್ಕಿರೋ ಮೀನನ್ನ ಈ ಕಡೆಗೆ ಚಿಕ್ಕ ಬೋಟಿಂದ ಮತ್ತು ಆ ಮಧ್ಯದಲ್ಲಿರೋದ್ರಿಂದ ಈ ಕಡೆಗೆ ತಗೊಳ್ತವ್ರೆ. ಇಷ್ಟೊತ್ತು DJ ಇತ್ತು, ಸೊ ಅದಕ್ಕೆ ಮಾತಾಡಿಲ್ಲ. ಎಷ್ಟು ಗಾಳಿ ಇದೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ. ಯಪ್ಪ, ಅಷ್ಟಿಷ್ಟಿಲ್ಲ. ಬೋಟ್ನ ಆ ಕಡೆ ಈ ಕಡೆ ಜಾಸ್ತಿ ಮಾಡ್ತಾ ಇದೆ. ನೋಡಿ, ಇವಾಗ ಬಂದು ಅನ್ಲಾಕ್ ತೆಗಿತಾರೆ. ನೋಡಿ ಗಾಳಿ ಸ್ಪೀಡು ಈಗ ಫ್ಲಾಗಲ್ಲಿ ಗೊತ್ತಾಗ್ತಾ ಇದೆ. ಎಷ್ಟು ಜೋರಾಗಿ ಬೀಸ್ತಾ ಇದೆ ಅಂದರೆ ಅಷ್ಟು ಜೋರಾಗಿದೆ. ಫುಲ್ಲು ಬೋಟೇ ಶೇಕ್ ಆಗಿ ಹೋಗ್ತೈತೆ, ಆ ಲೆವೆಲ್ಗಿದೆ ಗಾಳಿ ಇವತ್ತು. ಫೈನಲ್ ಆಗಿ ಆ 2 ದೊಡ್ಡ ಮೀನು ಮತ್ತು ಇಲ್ಲಿ ಚಿಟಪಟ ಅಂತ ಇರೋ ಇಷ್ಟು ಮೀನುಗಳ್ನ ಇವತ್ತು ಹಿಡ್ದಿದ್ದಾರೆ.
ಈಗ ನಮ್ಮ ಬೋಟು ಸ್ವಲ್ಪ ಈಗ ಶಿಕಾರಿ ಮಾಡಿದ ಜಾಗದಿಂದ ಒಂದು ಸ್ವಲ್ಪ ಮುಂದೆ ಹೋಗಿ ಎಲ್ಲೋ ಲಂಗರು ಹಾಕ್ಕೊಂಡಿದ್ವಲ್ಲ ಅದೇ ಜಾಗಕ್ಕೆ ಹೋಗಿ ವಾಪಸ್ಸು ಈಗ ಲಂಗರು ಹಾಕ್ತಾರೆ ನೋಡಿ. ಇದೆಲ್ಲ ಇನ್ನು ಫುಲ್ಲೆಲ್ಲ ನೀಟ್ ಮಾಡಬೇಕು, ಎಲ್ಲ ಒಳಗಡೆ ಹಾಕಬೇಕು. ಹೋಗ್ತಾ ಇದೆ ಈಗ ಬೋಟು. ಗೈಸ್ ನೋಡಿ, ಇದು ಬಲೆಗೆ ಸಿಕ್ಕಾಕೊಂಡಿರುತ್ತಲ್ಲ ಅದನ್ನು ತೆಗೆದು ಹಿಂದಕ್ಕೆ ಹಾಕಿರ್ತಾರೆ. ಸೊ ಅದನ್ನೆಲ್ಲನೂ ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಹಿಂದೆಗಡೆ ಚಿಕ್ಕ ಬೋಟ್ ಇರುತ್ತಲ್ಲ ಅದನ್ನು ಕೂಡ ಇದಕ್ಕೆ ನೀಟಾಗಿ ಅಟ್ಯಾಚ್ ಮಾಡ್ತಾರೆ. ಅದಾದಮೇಲೆ ಬಲೆನೆಲ್ಲ ಕರೆಕ್ಟಾಗಿ ಎತ್ಕೊಳ್ತಾರೆ. ಎಲ್ಲ ಆದಮೇಲೆ ಅದನ್ನು ಈಗ ಫೈನಲ್ಲಾಗಿ ಮಾಡ್ತಾವ್ರೆ. ಗೈಸ್, ಈ 2 ಮೀನುಗಳಿಂದ ನಮ್ಮ ಬೋಟ್ನ ಬಲೆ ಎಷ್ಟೊಂದು ದೊಡ್ಡದಾಗಿ ಹರಿದೋಗಿ ಡ್ಯಾಮೇಜ್ ಮಾಡಿಬಿಡ್ತು ಗೊತ್ತಾ. ನೋಡಿ, ಈ 2 ಮೀನಿಂದನೇ ತುಂಬ ಅಂದರೆ ತುಂಬ ಡ್ಯಾಮೇಜ್ ಆಯಿತು. ಮತ್ತು ಒಂದೇ ಜಾತಿಯ ಮೀನನ್ನು ಎಲ್ಲನೂ ಸಪ್ರೇಟ್ ಮಾಡಿಬಿಟ್ಟು ಒಂದೊಂದು ಬಕೆಟಲ್ಲಿ ಹಾಕ್ತಾ ಇದ್ದಾರೆ. ಈ ಕಡೆ ನೀರು ಬಿಡ್ತಾ ಇದ್ದಾರೆ ಸ್ವಲ್ಪ ಎಲ್ಲ ನೀಟ್ ಮಾಡೋಕ್ಕೆ. ಅದನ್ನ ಫಿಶ್ನೆಲ್ಲ ಒಂದು ಸ್ವಲ್ಪ ಒಂದೇ ಸಲ ನೀರು ಬಿಟ್ಬಿಟ್ಟು ಈ ಫಿಶ್ನೆಲ್ಲ ನೀಟ್ ಮಾಡಿಬಿಟ್ಟು ಒಂದೇ ಸಲ ತುಂಬಿಡ್ತಾರೆ ಒಳಗಡೆಗೆ. ಗೈಸ್, ಇದನ್ನ ಹೈ ಮೀನ್ ಅಂತಾರಂತೆ. ನೋಡಿ, ಗಂಡ ಹೆಂಡ್ತಿ ಇಬ್ರು ಬಂದು ತಗ್ಲಾಕ ಬಿಟ್ಟವ್ರೆ. ನೋಡಿ, ಇದು ಗಂಡ, ಅದು ಹೆಂಡ್ತಿ ಇಬ್ರು ಬಂದ್ಬಿಟ್ಟು ಬೇಡ ಅಂತ ಅಂದ್ರೂ ಇಬ್ರು ಜೊತೆಗೆ ಸಿಕ್ಕಾಕಬಿಟ್ಟವ್ರೆ. ಗೈಸ್, ಇದು ನೋಡಿ, ಇದು ಬ್ಯಾಟ್ ಮೀನ್ ಅಂತ. ಇದು ಎಷ್ಟು ದೊಡ್ಡದಾಗಿದೆ. ಫುಲ್ಲು ಒಂಥರ ಗಿಣಿ ಕಲರ್. ಗುಡ್ ಮಾರ್ನಿಂಗ್ ಗೈಸ್, ಎಲ್ರಿಗೂ ನಮಸ್ಕಾರ. ಅಂತೂ ಇಂತೂ ಈ ಸಮುದ್ರ ಪ್ರಯಾಣದ 3ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ. ಈಗ ತಾನೇ ಜಸ್ಟ್ 7:10 ಈಗ ಎದ್ದಿದ್ದೀವಿ. ನೋಡ್ಬೋದು ನೀವು. ನೋಡಿ, 7:21 ಆಗಿದೆ. ಈಗ ಎದ್ದಿದ್ದೀವಿ. ರಾತ್ರಿ ಅಂತೂ ಫುಲ್ ಸಿಕ್ಕಾಪಟ್ಟೆ ಗಾಳಿ, ತಡ್ಕೊಳಕ್ಕಾಗ್ತಾನೆ ಇರಲಿಲ್ಲ, ಆ ಲೆವೆಲ್ಗಿತ್ತು ಗಾಳಿ. ಅದಕ್ಕೆ ಅವರು ಎಷ್ಟು ಸಿಗುತ್ತೋ ಅಷ್ಟು ಸಿಗಲಿ ಅಂತ ಎಲ್ಲ ಹಿಡಿದ್ಬಿಟ್ಟು ಒಳಗಡೆಗೆ ಹಾಕಿ ಈಗ ಎಲ್ಲರೂ ಬೇಗ ಬಂದು ಮಲ್ಕೊಬಿಟ್ರು. ಈಗ ಕರೆಕ್ಟಾಗಿ ಸನ್ರೈಸ್ ಆಗ್ತಾ ಇದ್ದಾನೆ. ತೋರಿಸ್ತೀನಿ ನೋಡಿ ನಿಮಗೆ. ಇಡೀ ಟ್ರಿಪ್ಪಲ್ಲಿ ಈ ಸನ್ಲೈಟೇ ನಿಜವಾಗ್ಲೂ ಹೈಲೈಟ್. ಇಡೀ ಟ್ರಿಪ್ಪಲ್ಲಿ ಈ ಸನ್ರೈಸು ಸನ್ಸೆಟ್ಟೇನೇ ಹೈಲೈಟ್ ಅಂತ ಹೇಳ್ತೀನಿ ನನಗಂತೂ. ಈ ಕ್ಯಾಮ್ರಾಗೆ ಕರೆಕ್ಟಾಗಿ ಕ್ಯಾಪ್ಚರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಬೋಟು ಈ ಅಲೆಗಳಿಗೆ ಎದ್ದು ಕೂತ್ಕೊಳ್ಳೋದಂತೂ ಸಿಕ್ಕಾಪಟ್ಟೆ ಜಾಸ್ತಿ. ಸಿಕ್ಕಾಪಟ್ಟೆ ಮೈಕೋ ನೋವು ಬರುತ್ತೆ. ಅಪ್ಪ, ಮೀನು ಹಿಡಿಯೋದಂದರೆ ಸುಮ್ಮನೆ ಅಲ್ಲ, ಸಖತ್ ಕಷ್ಟವಾದ ಕೆಲಸ. ನೋಡಿ, ಸಮುದ್ರದ ಮಧ್ಯದಲ್ಲೇ ಎಷ್ಟು ದೊಡ್ಡ ಅಲೆಗಳು ಎದ್ದೇಳುತ್ತೆ ನೋಡಿ.